ಈಗ ಇದು ಕಾಂಟ್ರವರ್ಷಿ ನಾನು ನೋಡ್ತಾ ಇದ್ದೀನಿ. ಇದು ಕಾಂಟ್ರವರ್ಷಿ ಇಂಟರ್ನಲ್ ಸಮಸ್ಯೆ ಅಷ್ಟೇ. ಇದು ಸಮಸ್ಯೆ ಬಾರ್ಟರ್ ಸಿಸ್ಟಮ್ ಅಂತಲ್ಲ, ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಟು ಗೂಡ್ಸ್ ಅಂತ. ಈಗ ಏನಾಗಿದೆ ಅಂದರೆ 8/7/2017 ಉಮಾಪತಿ ಅವರು ಇದು ಟೈಟಲ್ ರಿಜಿಸ್ಟರ್ ಮಾಡ್ತಾರೆ ಫಸ್ಟ್. ಆಮೇಲೆ ಅದನ್ನು 15/12/18 ಅದೇ ಉಮಾಪತಿಯವರು ಎಂ ಜಿ ರಾಮಮೂರ್ತಿಗೆ ಟೈಟ್ಲು ವಾಲಂಟಿಯರ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಒಂದು ವರ್ಷ ಆದ್ಮೇಲೆ ಅವ್ರು 1 ವರ್ಷ ಸುಮ್ಮನೆ ಏನು ಮಾಡಿಲ್ಲ ಅವರು. ಅದು ಫಾರ್ ದಟ್ ಎಕ್ಸ್ಚೇಂಜಿಗೋಸ್ಕರ ಅವ್ರು ಮದಗಜ ಟೈಟ್ಲನ್ನ ಉಮಾಪತಿಯವರ ಬ್ಯಾನರ್ಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಆ ಇಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲೇ ಮಾಡಿರುವಂಥದ್ದು. ಆಫ್ಟರ್ ಗ್ಯಾಪ್ ಆಫ್ 5 years ಅಂದರೆ 26/4/2023 ಆವಾಗ ಕಾಟೇರ ಸಿಂಹ ರಾಕ್ಲೈನ್ ಬ್ಯಾನರಿಗೆ ಎಂ ಜಿ ರಾಮಮೂರ್ತಿ ಟ್ರಾನ್ಸ್ಫರ್ ಮಾಡ್ತಾರೆ. ಅಷ್ಟೇ ಇದು ಡಿಫ್ರೆನ್ಸ್. ಯಾಕಂದರೆ ಇದರಲ್ಲಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಟೈಟ್ಲ್ಗಳು ಎಕ್ಸ್ಚೇಂಜ್ ಮಾಡ್ಕೊತಾರೆ ಪ್ರೊಡ್ಯೂಸರ್ಸ್ಗಳು. ಆ ಟೈಮಲ್ಲಿ ಉಮಾಪತಿ ಅವರು ಏನೋ ಅವ್ರಿಗೆ ಮದಗಜ ಬೇಕಾಗಿತ್ತೇನೋ ಅನ್ಸುತ್ತೆ. ಅದಕ್ಕೆ ಅವರು ಕಾಟೇರ ಟೈಟ್ಲನ್ನು ರಾಮಮೂರ್ತಿಯವ್ರಿಗೆ ಕೊಟ್ಟು, ರಾಮಮೂರ್ತಿಯವರು ಮುಂದೆ ಇನ್ನು ಸಬ್ಸಿಕ್ವೆಂಟ್ ಆಫ್ಟರ್ ಗ್ಯಾಪ್ ಆಫ್ 5 years ಅದನ್ನೇನು ಮಾಡ್ಯಾರೆ ಇವರಿಗೆ ರಾಕ್ಲೈನ್ ಕೊಡ. ಇದೆಲ್ಲ ಸಿನಿಮಾದಲ್ಲಿ ಕಾಮನ್ನು. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಬಿಗಿನಿಂಗ್ ಅವ್ರು ಉಮಾಪತಿ ಹಾಕಿದ್ರು ಕೂಡ ಅವ್ರದ್ದು ಎಕ್ಸ್ಚೇಂಜ್ ಮಾಡಿ ಮದಗಜ ಮಾಡಿದ್ದಾರೆ. ಅಷ್ಟೇ ಇದೆ ಕಾಂಟ್ರವರ್ಸಿ, ಇನ್ನೇನಿಲ್ಲ. ಇಟ್ ಇಸ್ ಎ ವೆರಿ ಸ್ಮಾಲ್ ಇಶ್ಯೂ. ಇಟ್ ಹಸ್ ಬಿಕಮ್ ಬಿಗ್. ಐ ಡೋಂಟ್ ನೋ ವೈ ಇಟ್ ಹಸ್ ಹ್ಯಾಪನ್ಡ್ ಅಂಡ್ ಆಲ್. ಅಲ್ಟಿಮೇಟ್ಲಿ ದೇ ಶುಡ್ ಕಮ್ ಟು ದಿ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್. ಇಂಥ ಸಮಸ್ಯೆಗಳು ಟಿ ವಿಯಿಂದಲ್ಲ ಸುಮ್ಮನೆ ಅವ್ರು ಮಾತಾಡೋದು ಇವ್ರು ಮಾತಾಡೋದು ಇಟ್ ಇಸ್ ನಾಟ್ ಗುಡ್ ಅನ್ಸತ್ತೆ ನನಗೇನೋ. ಬಟ್ ನನ್ನ ಪ್ರಕಾರ ಇದು ಟೈಟ್ಲು ಭಾಳ ಸಿಸ್ಟಮ್ಯಾಟಿಕ್ ಆಗಿ ಲೀಗಲ್ ಆಗಿ ಅವರು ರಾಕ್ಲೈನರಿಗೆ ಟ್ರಾನ್ಸ್ಫರ್ ಮಾಡೋದಂತೂ ಸತ್ಯ. ಎಂ ಜಿ ರಾಮಮೂರ್ತಿ ಅವರು ರಾಕ್ಲೈನ್ ಕೊಂಡು ಅದು 5 ವರ್ಷ ಆದಮೇಲೆ ಅವರು ಮಾಡೋದು 17ಕ್ಕೂ 23 ಇದ್ದರೆ ಗ್ಯಾಪ್ ಆಫ್ 6 years. ಅದು ಪಿಕ್ಚರ್ ಸಕ್ಸಸ್ ಆದಮೇಲೆ ಇವೆಲ್ಲ ಮಾತು ಬರೋದು. ಏನೋ ಇದೆಲ್ಲ ಆಗಬಾರ್ದು ಅಂತ ಅನಿಸ್ಕೆ ಒಂದು ಸಿನಿಮಾ ಗೆದ್ದಿದೆ. ಈಗ ಗೆದ್ದು ಸಕ್ಸಸ್ಫುಲ್ಲಾಗಿ ಕರ್ನಾಟಕದಲ್ಲೇ ಒಂದು ಹೆಮ್ಮೆ ಅನಿಸಿದೆ. ವಿಚಾರಗಳು ಅಲ್ಲಿಗೆ ಕ್ಲೋಸ್ ಮಾಡಿಕೊಂಡು ಮ್ಯಾಟ್ರನ್ನ ಎಂಡ್ ಮಾಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯ. ಸರ್, ಈಗ ಈ ಟೈಟಲ್ ಕಾಂಟ್ರವರ್ಸಿ ಅಂತ ಬಂದಾಗ ಅವಾಗವಾಗ ಈ ಥರ ಟೈಟಲ್ ಕಾಂಟ್ರವರ್ಸಿಗಳು ಆಗೇ ಆಗುತ್ತೆ. ಈಗ ಅಫ್ಕೋರ್ಸ್ ಸಿನಿಮಾ ಸಕ್ಸಸ್ ಆಗಿದೆ. ಈಗ ಈ ಟೈಟಲ್ ಕಾಂಟ್ರವರ್ಸಿ ಕಾಣಿಸ್ಕೊಂಡಿರೋದು ಅಂದರೆ ಒಂದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಅನ್ಸುತ್ತೆ. ಅವರಿಬ್ಬರೇ ಕೂತು ಮಾತನಾಡಿಕೊಂಡು ಸರಿ ಮಾಡ್ಕೊಬೋದಾಗಿತ್ತು ಈ ರೀತಿ ವೇದಿಕೆಗಳಲ್ಲಿ ಮಾತಾಡೋದಕ್ಕಿಂತ ಮುಂಚೆ. ಸೊ ಜೊತೆಗೆ ಇನ್ನೊಂದು ವಿಷಯ ಏನು ಅಂತ ಅಂದರೆ, ಈಗ ಮತ್ತೆ ಇನ್ನೊಂದು ಟೈಟಲ್ ಕಾಂಟ್ರವರ್ಸಿ ಆಗ್ಬೋದು ಅಂತ ಅನ್ಸುತ್ತೆ. ಯಾಕಂದರೆ ಈಗ ವೀರ ಸಿಂಧೂರ ಲಕ್ಷ್ಮಣ ಆ ಟೈಟಲ್ ರಿಜಿಸ್ಟರ್ ಮಾಡಿಸಿರೋದು ಉಮಾಪತಿ ಅವರು ಫಿಲ್ಮ್ ಚೇಂಬರಲ್ಲಿ. ಆದರೆ ಈಗ ದರ್ಶನ್ ಅವರು ಕೂಡ ಒಂದು D59 ಸಿನಿಮಾ ಏನಿದೆ ಅದ್ರ ಮೇಲೆ ಇದು ಲಕ್ಷ್ಮಣನ ಕತೆ ಅಂತ, ಎ ಟ್ರೂ ಸ್ಟೋರಿ ಆಫ್ ಸಿಂಧೂರ ವೀರ ಲಕ್ಷ್ಮಣ ಅಂತ ಇದೆ. ಅದೇ ಟೈಟಲ್ ಇನ್ನೂ ಫಿಕ್ಸ್ ಆಗಿಲ್ಲ. ಆದರೆ ಅವರೀಗ ಅದೇ ಒಂದು ವೀರ ಯೋಧನ ಕತೆ ಮಾಡೋದಕ್ಕೆ, ಹೋರಾಟಗಾರನ ಕತೆ ಮಾಡೋದಕ್ಕೆ ಹೊರಟಿರುವಂಥದ್ದು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತೀನಿ. ಬುಕ್ತಲ್ಲಿ ಯಾರ್ಯಾರ ಹೆಸರಲ್ಲಿ ಏನೇನಿದೆ ಅದು ಸುಮ್ಮನೆ ಅಥೆಂಟಿಕ್ ಸ್ಟ್ಯಾಟಿಸ್ಟಿಕ್ಸ್ ಹೇಳೋಕ್ಕಲ್ಲ. ಅಥೆಂಟಿಕೇಟೆಡ್ ಇದು. ಯಾವ ಟೈಮಲ್ಲಿ ಆಗಿದ್ದು ಕಾಟೇರ ಬಗ್ಗೆ ಇಷ್ಟುನ ಫಸ್ಟ್ ಲೆಟಸ್ ಟಾಕ್ ಅಬೌಟ್ ಕಾಟೇರ. ವೀರ ಸಿಂಧೂರ ಲಕ್ಷ್ಮಣದ ಬಗ್ಗೆ ವಿಲ್ ಟಾಕ್ ಲೇಟರ್. ಅದೇನಿದೆ ನೋಡೋಣ. ನೋಡ್ಬಿಟ್ಟು ಸತ್ಯಾಸತ್ಯತೆ ಏನೋ ಅದನ್ನೇ ಹೇಳ್ಬೋದಾರೆ, ಸುಳ್ಳು ಹೇಳೋಕ್ಕಾಗಲ್ಲ. ಅವ್ರು ಮುಂದಿನ ದಿನಗಳಲ್ಲಿ ಸಿನಿಮಾಗಳಲ್ಲಿ ಕಾಮನ್ನು ಜಗಳ ಆಡೋದು, ಒಂದಾಗೋದು ಜಗಳ ಆಡೋದರ ಕಾಮನ್. ಅದು ಮುಂದಿನ ದಿನ ನೋಡೋಣ. ಅದೇನೋ ನಾನು ನೋಡ್ತೀನಿ. ಅದು ಬೇಕಾದ್ರೆ ಡೀಟೇಲ್ಸ್ ಕೊಡ್ತೀನಿ ನಿಮಗೆ. ನಾವು ಆ್ಯಸ್ ಇಟ್ ಇಸ್ ಐ ಗಾಟ್ ದಿಸ್ ಡೀಟೇಲ್ಸ್. ಇದ್ರ ಪ್ರಕಾರ ದಿಸ್ ಇಸ್ ಹ್ಯಾಪನ್ ಲೈಕ್ ದಿಸ್. ಉಮಾಪತಿ ಎಂ ಜಿ ರಾಮಮೂರ್ತಿ ಹೋಗಿದೆ, ಎಂ ಜಿ ರಾಕ್ಲೈನೇ ಕೊಟ್ಟಿದ್ದಾರೆ. ಆ ಗ್ಯಾಪಲ್ಲಿ 17ರಿಂದ 23 ಒಳಗೆ ಆಗಿ ಸಮಯ. 23ಕ್ಕೆ ಕಾಟೇರ ಸಿನಿಮಾ ಬಂದಿದೆ. ಕಾಟೇರ ಸಕ್ಸಸ್ ಆಗಿದೆ. ಸಕ್ಸಸ್ ಎಂಜಾಯ್ ಮಾಡ್ತಾರೆ. ಪ್ಲೀಸ್ ಎಂಜಾಯ್ ಮಾಡಿ. ಡೋಂಟ್ ಬ್ರಿಂಗ್ ಇಟ್ ಟು ದಿ ನಾಲೆಡ್ಜ್ ಆಫ್ ಎನಿಬಡಿ. ಪಬ್ಲಿಕಲ್ಲಿ ಏನಾದರೆ ಲೆಟ್ ಅಸ್ ನಾಟ್ ಹ್ಯಾವ್ ಎ ಗಿವ್ ಎಟ್ ರೂಮ್ ಫಾರ್ ದಿ ಪಬ್ಲಿಕ್ ಟು ಟಾಕ್ ಅಬೌಟ್ ದಿಸ್. ಸಕ್ಸಸ್ನ ಎಂಜಾಯ್ ಮಾಡಿ ಅಂತ ಕೇಳ್ಕೊಂತೀವಿ ಸರ್.